ಮೊದಲು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಬಿಗ್ ಬಾಸ್ ಬಂದ್ಮೇಲೆ ಏನ್ ಚೇಂಜಸ್ ನಿಮ್ಮಲ್ಲಿ ಕಾಣಿಸ್ತಿದೆ ಸರ್? ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಇಂಟರ್ನ್ಯಾಷನಲ್ ಇದ್ದೆ, ಈಗ ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ಓನ್ಲಿ ಕರ್ನಾಟಕ ಆಗ್ಬಿಟ್ಟಿದೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಕರ್ನಾಟಕ ಜನದ ಪ್ರೀತಿ ಹೆಂಗ್ ಅನ್ಸ್ತಿದೆ ಸರ್ ಪಡೆಯೋದು? ಮೊದಲು ಇಂಟರ್ನ್ಯಾಷನಲ್ ಇದ್ದಾಗ 2.5 ಲಕ್ಷ ಕೊಡ್ತಾ ಇದ್ರು, ಈಗ ಬಿಗ್ ಬಾಸ್ ಸತೀಶ್ ಅಂದ್ರೆ ಬರೀ 1 ಲಕ್ಷ ಕೊಡ್ತಾ ನನ್ ಮನ. ಸೊ ಮಗನ ಲಾಂಚ್ ಮಾಡ್ತಿದ್ದೀರಾ ಸರ್, ಸೊ ಎಷ್ಟು ಹೆಮ್ಮೆ ಅನ್ಸ್ತಿದೆ ನಿಮ್ಗೆ? ನಂದು ಅದು ಅವ್ನು ಹುಟ್ಟಕ್ಕಿಂತ ಮುಂಚೆನೆ ಕನ್ಸ್ ಅಂತಾನೆ ನಿಮ್ಗೆ ಗೊತ್ತು. ಹುಟ್ಟಕ್ಕಿಂತ ಮುಂಚೆನೆ ಅವ್ನು ಹೀರೋ ಮಾಡ್ಬೇಕಂತಿದೆ, ಅದು ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ಬೇಕಂತ. ಇವತ್ತು ರಿಜಿಸ್ಟರ್ ಆಗಿದ್ದೀನಿ, ಮೂವಿ ಟೈಟಲ್ ನೇಮ್ ರಿಜಿಸ್ಟರ್ ಮಾಡಿದೀನಿ ಇವತ್ತು. ಆದಷ್ಟು ಇನ್ನು 3-4 ತಿಂಗಳಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸರ್ ಈ ಮೂವಿಯಲ್ಲಿ ನಿಮ್ಮನ್ನ ನಾವು ಕಾಣಿಸ್ಕೊಬಹುದಾ ಸರ್? ನಾನು ಹೀರೋ ಆಗಿ ಇರ್ತೀನಿ, ಅವನು ಹೀರೋ ಆಗಿರ್ತಾನೆ. ನಾನ್ ಕಡಿಮೆ ಏಜ್ ಅಲ್ಲಿ ನಾನ್ ಹೆಂಗಿದ್ದೆ, ನನ್ನ ತಂದೆ ನನ್ಗೆ ಹೆಂಗೆ ತೊಂದರೆ ಕೊಟ್ರು, ಅದಕ್ಕೆ ನಾನು ಏನಾದೆ, ಅವ್ನ್ಗೆ ಎಷ್ಟು ಫ್ರೀ ಬಿಟ್ಟಿದೀನಿ, ಅದಕ್ಕೆ ಅವ್ನ ಏನಾದ ಅನ್ನೋದೇ ಸ್ಟೋರಿ. ಅದರಲ್ಲಿ ಇಬ್ರು ಹೀರೋ ಇರ್ತೀವಿ. ನನ್ನ ಏಜ್ ಅಲ್ಲಿ ನಾನು ಹೀರೋ ಇರ್ತೀನಿ, ಅವನ ಏಜ್ ಅಲ್ಲಿ ಅವ್ನು ಹೀರೋ ಇರ್ತಾನೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲಪ್ಪಿ.